ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಸಮಸ್ತ ಗುರುಭ್ಯೋ ನಮಃ. ನಾವು ನಿನ್ನೆ ದಿವಸ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮಹಿಮೆಯನ್ನು ತಿಳಿದಿದ್ದೇವೆ. ಇವತ್ತು ಎರಡನೇ ಅಧ್ಯಾಯದ ಬಗ್ಗೆ ತಿಳಿಯೋಣ. ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಅದರಲ್ಲಿ ದೇವಶರ್ಮ ಅಂತ ಒಂದು ಬ್ರಾಹ್ಮಣ ಇರ್ತಾನೆ. ಅವನು ತುಂಬಾ ನಿಷ್ಠಾವಂತನಾಗಿರ್ತಾನೆ. ಆದರೂ ಅವನಿಗೆ ಮನಸ್ಸಿಗೆ ಒಂದು ಸಮಾಧಾನ ಇರೋದಿಲ್ಲ. ಇದಕ್ಕೇನ್ ಕಾರಣ ಅಂತ ಅವನು ವಿಚಾರ ಮಾಡಿ ಒಂದು ಋಷಿ ಹತ್ರ ಹೋಗಿ ಕೇಳ್ತಾನೆ. ಆಗ ಅವರು ಅವನಿಗೆ ಉಪದೇಶ ಮಾಡ್ತಾರೆ. ನೀನು ಪಕ್ಕದ ಗ್ರಾಮದಲ್ಲಿರುವ ಒಂದು ಕುರಿಕಾಯವನ ಹತ್ರ ಹೋಗಿ ನೀನು ಅವನ ಹತ್ರದಿಂದ ವಿಷಯ ತಿಳ್ಕೊ ಅಂತ ಹೇಳಿ ಕಳಿಸಿಕೊಡ್ತಾರೆ. ಅವನು ಇಮಿಡಿಯೇಟ್ ಆಗಿ ಆ ಕುರಿಕಾಯವನ ಹತ್ರ ಬರ್ತಾನೆ. ಅವನ ಹೆಸರು ಮಿತ್ರಾವ ಅಂತ ಹೆಸರು. ಆ ಮಿತ್ರಾವನು ಇವನಿಗೆ ಒಂದು ಕತೆ ಹೇಳ್ತಾನೆ. ಆ ಕಥೆಯಲ್ಲಿ ದುರ್ದಮ ಅಂತ ಒಂದು ಬ್ರಾಹ್ಮಣ ಬರ್ತಾನೆ. ಅವನು ಒಳ್ಳೆ ಸ್ವಭಾವ ಏನು ಅವನಿಗೆ ಇರೋದಿಲ್ಲ. ಸತತವಾಗಿ ಅವನು ದಾನ ತಗೊಳ್ತಾನೆ. ಆದರೆ ದಾನ ಯಾರಿಗೂ ಕೊಡೋದಿಲ್ಲ. ಒಳ್ಳೆ ಗುಣಗಳು ಯಾವುದೂ ಇರೋದಿಲ್ಲ. ಅವನ ಹೆಂಡತಿಯು ಅವನ ತರಾನೇ ಒಂದು ದುಷ್ಟ ಸ್ವಭಾವದಿಂದ ಇದ್ದಾಳೆ. ಯಾವ ಒಳ್ಳೆ ಕೆಲಸನೂ ಮಾಡೋದಿಲ್ಲ. ಒಂದ್ ದಿವಸ ಅವಳು ಅವನ ಬಿಟ್ಟು ಬೇರೆ ಒಬ್ಬನ ಜೊತೆ ಓಡಿ ಹೋಗ್ತಾಳೆ. ಇವರಿಬ್ಬರು ತಮ್ಮ ಅಂತಿಮ ಕಾಲದಲ್ಲಿ ರೋಗ ರುಜಿನಗಳಿಂದ ಕಷ್ಟಪಟ್ಟು ಮರಣವನ್ನು ಹೊಂದುತ್ತಾರೆ. ನರಕಲ್ಲಿ ಹೋಗಿ ಬೀಳ್ತಾರೆ. ನೆಕ್ಸ್ಟ್ ಜನ್ಮದಲ್ಲಿ ಈ ಬ್ರಾಹ್ಮಣ ಹುಲಿಯಾಗಿ ಹುಟ್ಟುತ್ತಾನೆ. ಅವನ ಹೆಂಡತಿ ಮೇಕೆಯಾಗಿ ಹುಟ್ಟುತ್ತಾಳೆ. ಈ ಮೇಕೆ ಈ ಮಿತ್ರಾವನ ಹತ್ರ ಬಂದು ಸೇರ್ಕೊಳ್ಳುತ್ತೆ. ಈ ಕುರಿಗಳ ಮಧ್ಯೆ ಬಂದು ಸೇರ್ಕೊಳ್ಳುತ್ತೆ. ಒಂದ್ ದಿವಸ ಈ ಹುಲಿ ಈ ಮೇಕೆ ಗುಂಪು ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಎಲ್ಲಾ ಕುರಿಗಳು ಓಡಿ ಹೋಗುತ್ತೆ. ಈ ಅವನ ಹೆಂಡತಿ ಮಾತ್ರ ಆ ಹೆಂಡತಿ ಮೇಕೆ ಇದಲ್ವಾ, ಅದು ಹಾಗೆ ನಿಂತ್ಕೊಳ್ಳುತ್ತೆ. ಈ ಹುಲಿಯು ಆ ಜಾಗಕ್ಕೆ ಬಂದಾಗ ಆ ಮೇಕೆಯನ್ನ ಕೊಲ್ಲಬೇಕು ಎಂಬ ಒಂದು ಇಚ್ಛೆ ಬರೋದಿಲ್ಲ. ಅದು ಶಾಂತವಾಗಿ ನಿಂತ್ಕೊಳ್ಳುತ್ತೆ. ಇದು ಇಬ್ಬರಿಗೂ ತುಂಬಾ ಆಶ್ಚರ್ಯವಾಗ್ತದೆ. ಇದು ಯಾಕೆ ಈ ತರ ಆಗಿತ್ತು ಅಂತ. ಹುಲಿ ಮತ್ತು ಮೇಕೆ ಎರಡು ಮಿತ್ರಾವನ್ ಹತ್ರ ಕೇಳತ್ತೆ. ಏನಪ್ಪ, ಏನ್ ಪ್ರಾಬ್ಲಮ್, ಏನು ನಮ್ಮ ಇಬ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಸಿಲ್ಲ, ಏನ್ ಪ್ರಾಬ್ಲಮ್, ಏನ್ ವಿಶೇಷ ಅಂತ ಕೇಳ್ತಾನೆ. ಆವಾಗ ಅವನಿಗೂ ಗೊತ್ತಾಗುತ್ತೆ. ಅವನು ಪಕ್ಕದಲ್ಲಿ ಒಂದು ಕೋತಿ ಹತ್ರ ಕೇಳ್ತಾನೆ. ಕತೆ ಒಳಗೆ ಅದು ಒಂದು ಮೂರನೇ ಕತೆ ಬರ್ತದೆ. ಸೊ ಈ ಕೋತಿಯ ಅವನಿಗೆ ಒಂದು ಕತೆ ತಿಳಿಸುತ್ತೆ. ಅದರಲ್ಲಿ ಒಂದು ಬ್ರಾಹ್ಮಣ ಬರ್ತಾನೆ. ಅವನು ಇವನ ಗ್ರಾಮದಲ್ಲಿ ನಿತ್ಯವೂ ಶಿವ ಪೂಜೆ ಮಾಡ್ತಾ ಇರ್ತಾನೆ. ಅವನಿಗೆ ಏನು ಲೌಕಿಕವಾದ ಇಚ್ಛೆ ಏನು ಇರೋದಿಲ್ಲ. ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿಯಬೇಕು ಎಂಬ ಒಂದೇ ವಿಚಾರ ಅವನಿಗಿರುತ್ತದೆ. ಸೊ ಆದ್ರಿಂದ ಅವನು ತುಂಬಾ ನಿಷ್ಠಾವಂತನಾಗಿ ಭಗವತ್ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿ ಒಂದು ಜ್ಞಾನಿ ಬರ್ತಾರೆ. ಆವಾಗ ಅವನು ಅವ್ರ ಹತ್ರ ಕೇಳ್ತಾನೆ, ನಂಗೆ ತತ್ವಜ್ಞಾನ ತಿಳಿಬೇಕು, ಭಗವಂತನ ಬಗ್ಗೆ ತಿಳಿಬೇಕು, ನೀವು ಉಪದೇಶ ಮಾಡಬೇಕು ಅಂತ ಹೇಳೋ ವೇಳೆ ಅವರು ಅವನಿಗೆ ಭಗವದ್ಗೀತೆ 2ನೇ ಅಧ್ಯಾಯವನ್ನು ಉಪದೇಶ ಮಾಡ್ತಾರೆ. ಅಲ್ಲಿರುವ ಒಂದು ಕಲ್ಲಲ್ಲಿ ಭಗವದ್ಗೀತೆ 2ನೇ ಅಧ್ಯಾಯನ ಬರೆದಿಟ್ಟಿರ್ತಾರೆ. ಬರೆದಿಟ್ಟು ಇದನ್ನ ನಿತ್ಯವೂ ನೀನು ಪಾರಾಯಣ ಮಾಡು ಅಂತ ಹೇಳಿ ಅಡ್ವೈಸ್ ಮಾಡಿ ಹೋಗ್ತಾರೆ. ಅವನು ಅದೇ ತರ ಎಲ್ಲ ನಿತ್ಯವೂ ಪಾರಾಯಣ ಮಾಡ್ತಾನೆ. ಈಶ್ವರ ಪೂಜೆಯನ್ನು ಮಾಡ್ತಾನೆ. ಅದರಿಂದ ಆ ಪರಿಸರವೇ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ. ಮನಸ್ಸಿಗೆ ತುಂಬಾ ಶಾಂತಿ ಇರುತ್ತದೆ. ಅವನು ಒಂದ್ ದಿವಸ ಆ ಒಳ್ಳೆ ಗುಣಗಳಿಂದ ಅವನು ಒಂದು ಮುಕ್ತಿಯನ್ನು ಪಡಿತಾನೆ. ಈ ಕಥೆಯನ್ನು ಕೇಳಿದ ದೇವಶರ್ಮ ತಾನು ಭಗವದ್ಗೀತೆ 2ನೇ ಅಧ್ಯಾಯವನ್ನು ತಮ್ಮ ಊರಿನಲ್ಲಿರುವ ಒಂದು ಋಷಿ ಹತ್ರ ಹೋಗಿ ಉಪದೇಶ ತಗೊಂಡು ಚೆನ್ನಾಗಿ ಅದನ್ನ ಅಧ್ಯಯನ ಮಾಡಿ ಮತ್ತೆ ಪಾರಾಯಣ ಎಲ್ಲ ಮಾಡಿ ಅದರಿಂದ ಅವನು ಸದ್ಗತಿಗೆ ಹೋಗ್ತಾನೆ. ಈ ಕಥೆಯಲ್ಲಿ ಏನ್ ವಿಶೇಷ ಅಂದ್ರೆ, ಈ ಆ ಜ್ಞಾನಿ ಬಂದು ಅಲ್ಲಿ ಬರೆದಿಟ್ಟು ಹೋಗಿದ್ರಲ್ಲ, ಆ ಜಾಗದಲ್ಲಿ ಇವನು ಪಾರಾಯಣ ಮಾಡಿದ ಜಾಗ, ಆ ಶಿವಪೂಜೆ ಮಾಡೋ ಆ ಬ್ರಾಹ್ಮಣನ ಏರಿಯಾದಲ್ಲಿ ಯಾವ ಪ್ರಾಣಿ ಬಂದ್ರು ಅವರ ಒರಿಜಿನಲ್ ಸ್ವಭಾವ ಚೇಂಜ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಕಾಮಕ್ರೋಧಾದಿಗಳ ಭಾವನೆ ಏನು ಅಲ್ಲಿ ಮನಸ್ಸಲ್ಲಿ ಬರೋದಿಲ್ಲ. ಇಚ್ಛೆಯೂ ಬರೋದಿಲ್ಲ. ಶಾಂತವಾದ ಒಂದು ವಾತಾವರಣ ಅಲ್ಲಿ ಬಂದ್ಬಿಡುತ್ತೆ. ಆ ಪಾರಾಯಣದ ಮಹಿಮೆಯಿಂದ ಆ ಜಾಗದಲ್ಲಿ ಅಲ್ಲಿ ಯಾರು ಬಂದ್ರು ಅಲ್ಲಿ ತುಂಬಾ ಶಾಂತಿಯಾಗಿ ಇರ್ತಾರೆ. ಇದೇ ವಿಶೇಷ. ಆ ಭಗವದ್ಗೀತೆ 2ನೇ ಅಧ್ಯಾಯವನ್ನು ನಾವು ನಿತ್ಯವೂ ಪಾರಾಯಣ ಮಾಡಿದರೆ ನಮ್ಮ ಮನಸ್ಸಲ್ಲೂ ಯಾವ ರೀತಿಯಾದ ಕಾಮ ಕ್ರೋಧಾದಿಗಳು, ದುಷ್ಟ ಬುದ್ಧಿಗಳು, ದುಷ್ಟ ಕಲ್ಪನೆಗಳು ಯಾವುದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ನಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ಒಳ್ಳೆ ಕೆಲಸ ಮಾಡಬೇಕೆಂಬ ಇಚ್ಛೆ ಬರುತ್ತೆ. ಆದ್ರಿಂದ ನಾವು ನಿತ್ಯವೂ ಭಗವದ್ಗೀತಾ 2ನೇ ಅಧ್ಯಾಯವನ್ನ ಪಾರಾಯಣ ಮತ್ತು ಶ್ರವಣ ಎರಡನ್ನೂ ಮಾಡೋಕೆ ಪ್ರಯತ್ನ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.